ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ ನಿಖಿಲ್, ನಿನ್ ರೈಡಿಂಗ್ ಬಿಸ್ನೆಸ್ ಹೇಗಿದೆ? ಚೆನ್ನಾಗಿದೆ ಸರ್. ನಿಮ್ಮ ಸಹಾಯದಿಂದ 4 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾ ಇದೆ. ಅದರಲ್ಲಿ ನನ್ನ ಸಹಾಯ ಏನಿದೆಯಪ್ಪ? ಎಲ್ಲ ನಿನ್ ಕಷ್ಟನೇ. ಕಷ್ಟಪಟ್ರೆ ಅಲ್ವಾ ದುಡ್ಡು ಬರೋದು. ಹೀಗೆ ಕತೆ ಹೇಳ್ಕೊಂಡು ಕೂತಿದ್ರೆ ಎಲ್ಲಿ ಬರುತ್ತೆ? ಏನು ರೈಡ್ ಬುಕ್ ಆಯ್ತಾ? ಹೌದು. ಇನ್ನು ಟಿಫಿನ್ ಆಗಿಲ್ವಲ್ಲ, ಕ್ಯಾನ್ಸಲ್ ಮಾಡ್ತೀನಿರು. ಬುದ್ಧಿ ಇದೆಯಾ ನಿನ್ಗೆ? ಬೆಳಿಗ್ಗೆನೆ ಬಂದಿರೋ ಬೋಣಿ ರೈಡ್ ನ ಯಾರಾದ್ರೂ ಕ್ಯಾನ್ಸಲ್ ಮಾಡ್ತಾರಾ? ಅಂದ್ರೆ ಇನ್ನು ಟಿಫಿನ್ ಆಗಿಲ್ವಲ್ಲ, ಅದಕ್ಕೆ. ಟಿಫಿನ್ ನ ದಾರಿಲಿ ಎಲ್ಲೋ ತಿಂದ್ರೆ ಆಯ್ತು, ಅದಕ್ಕೋಸ್ಕರ ಬರೋ ದುಡ್ಡನ್ನ ಕಳ್ಕೊತೀಯಾ? ಅಲ್ದೆ ಒಂದ್ ಹೊತ್ತು ಟಿಫಿನ್ ತಿಂದೆ ಹೋದ್ರೆ ಏನ್ ಸಾಯ್ತೀಯಾ? ಏನ್ ಇನ್ನು ಹಾಗೆ ನೋಡ್ತಿದ್ಯಾ? ಬೇಗ ರೈಡ್ಗೆ ಹೋಗು. ಆಗ್ಲಿ. ನಮ್ ಬಾವ ಸಂಪಾದನೆ ಮಾಡೋದಕ್ಕೆ ಹುಟ್ಟಿದಾನೆ, ನನ್ನ ಅಕ್ಕ ತಿನ್ನೋದಕ್ಕೆ ಹುಟ್ಟಿದಾಳೆ. ಏನಂದ್ರೆ ತಗೊಳ್ಳಿ ನಿಮ್ ಲಂಚ್ ಬಾಕ್ಸ್. ನಿಖಿಲ್ ರೈಡಿಗೆ ಹೋಗ್ತಿದ್ದ ಹಾಗೆ ತುಳಸಿನ ನಿಧಾನಕ್ಕೆ ಮಾತಾಡಿಸಿ ಆ ಅಗ್ರಿಮೆಂಟ್ಗೆ ಒಪ್ಪಿಸ್ಬೇಕು. ಇಲ್ ನೋಡಿ, ನೀವೆಲ್ಲೇ ಇದ್ರು ಲಂಚ್ ಟೈಮಲ್ಲಿ ಇದನ್ನ ತಿನ್ಬಿಡ್ಬೇಕು, ಸರಿನಾ? ಸರಿ ತುಳಸಿ, ಬಾಯ್. ಬಾಯ್. ನಿಖಿಲ್ ಹೋಗಾಯ್ತು, ಈಗ ತುಳಸಿ ಹತ್ರ ಮಾತಾಡ್ಬೇಕು. ಅಮ್ಮ ತುಳಸಿ. ಹಾ ಹೇಳಿ. ನಿಖಿಲ್ ಬ್ರೋ ಇಲ್ವೇನಮ್ಮ? ಇಲ್ವಲ್ಲ, ಈಗಷ್ಟೇ ಹೊರಟ್ರು. ಹೌದಾ, ಹೊರಗೆ ಹೋದ್ರಾ? ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ ಬಂದೆ. ಮುಖ್ಯವಾದ ವಿಷಯನಾ? ಮುಖ್ಯವಾದ ವಿಷಯ ಅಂದ್ರೆ ಅದೇನಮ್ಮ, ನಿನ್ ಹಾಡಿಗೆ ಸಂಬಂಧಪಟ್ಟಿರೋ ವಿಷಯ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ ಹಾಡಿಗೆ ಬಂದಿರೋ ರೆಸ್ಪಾನ್ಸ್ ನೋಡಿ ಆ ಚಾನಲ್ MD ನಿನ್ಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು ಹೇಳಿದ್ರು. ಅವ್ರೀಗ ನಿನಗೊಂದು ಒಳ್ಳೆ ಆಫರ್ ಕೂಡ ಕೊಡ್ತಿದಾರಮ್ಮ. ಆಫರಾ? ಹೌದಮ್ಮ, ನಿನ್ ಹಾಡಿಂದ ಅವ್ರ ಚಾನಲ್ಗೆ ತುಂಬಾನೇ ವ್ಯೂಸ್ ಬಂದಿದ್ಯಂತೆ. ಅದಕ್ಕೆ 1 year ತನಕ ಅವ್ರ ಚಾನಲ್ಗೆ ನೀನ್ ಹಾಡು ಹಾಡಿದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 5 ಲಕ್ಷನಾ? ಹೌದಮ್ಮ, 5 ಲಕ್ಷ. ಇನ್ನೂ ನಿಖಿಲ್ ಬ್ರದರ್ ಇದೇ ತರ ಡ್ಯೂಟಿ ಮಾಡ್ತಾ ಇದ್ರೆ 5 ಲಕ್ಷ ಸಂಪಾದನೆ ಮಾಡಕ್ಕಾಗತ್ತಾ? ಯೋಚನೆ ಮಾಡು. ನೀವ್ ಹೇಳೋದ್ ನಿಜಾನೇ, ಆದ್ರೆ ಅವ್ರ ಹಾಗೆ ಬೈಕ್ ಓಡಿಸ್ತಾ ಕಷ್ಟ ಪಡ್ತಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅವ್ರ ಕಷ್ಟ ದೂರ ಆಗಿ ನೀನ್ ಖುಷಿಯಾಗ್ಬೇಕು ಅಂದ್ರೆ ಇದೊಂದೇ ದಾರಿ. ತಕ್ಷಣ ನಾವು ಆ MD ಹತ್ರ ಹೋಗಿ 1 year ಹಾಡು ಹಾಡ್ತೀವಿ ಅಂತ ಒಪ್ಕೊಂಡು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ವಿ ಅಂತ ಅನ್ಕೋ, ಸ್ಪಾಟ್ ಅಲ್ಲೇ 5 ಲಕ್ಷ ಕೊಡ್ತಾರೆ. ಆಗ ನಿಮ್ ಕಷ್ಟ ಎಲ್ಲ ತೀರ್ ಹೋಗುತ್ತೆ. ಸರಿ, ಹಾಗಾದ್ರೆ ಅವ್ರು ಬಂದ್ಮೇಲೆ ಅವ್ರ ಹತ್ರನೇ ಮಾತಾಡ್ತೀನಿ. ಹಾಗ ಅಗ್ರಿಮೆಂಟ್ ಮಾಡ್ಬೇಕು ಅಂದ್ರೆ ಅವ್ರು ಏನ್ ಹೇಳ್ತಾರೋ ಏನೋ. ಅವ್ರು ಏನಂದ್ರು ಕೂಡ ನೀನು ಒಪ್ಪಿಸ್ಬೇಕಮ್ಮ. ಈ ರೀತಿ ಅವಕಾಶ ಮತ್ತೆ ನಮಗ್ ಬರಲ್ಲ ಅಲ್ವಾ? ನಿಖಿಲ್ ಬ್ರದರ್ ಕಷ್ಟನ ನಿನಗೂ ನೋಡಕ್ಕಾಗಲ್ಲ ಅಲ್ವಾ? ಆ ಕಷ್ಟ ಹೋಗ್ಬೇಕು ಅಂದ್ರೆ ಈಗ ಈ ಕೆಲಸ ಮಾಡ್ಬೇಕು. ನೋಡು, ಯೋಚನೆ ಮಾಡು. ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. 5 ಲಕ್ಷ ಸಿಗುತ್ತೆ ಅಂತಂದ್ರೆ ಯಾರು ತಾನೇ ಬಿಡ್ತಾರೆ? ಇನ್ನೂ ನಿಖಿಲ್ ಬ್ರದರ್ ಇದೇ ತರ ಡ್ಯೂಟಿ ಮಾಡ್ತಾ ಇದ್ರೆ 5 ಲಕ್ಷ ಸಂಪಾದನೆ ಮಾಡಕ್ಕಾಗತ್ತಾ? ಯೋಚನೆ ಮಾಡು.
ಓಕೆ ಆಗಲಿ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಎಸ್ 2 ಡೇಸ್ ಬ್ಯಾಕ್ ನಮ್ಮ ಮಮ್ಮಿನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಿದ್ದೀವಿ. ಸರಿ. ನಮ್ಮ ಮಮ್ಮಿಗೆ 2 ವ್ಯಕ್ತಿಗಳು ಬ್ಲಡ್ ಡೊನೇಟ್ ಮಾಡಿದ್ರು. ಹೌದಾ? ಅವ್ರ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ನಿಮ್ಮ ತಾಯಿ ಹೆಸರೇನು? ವಸಂತ. 1 ಮಿನಿಟ್ ಸರ್. ಹಲೋ ಸರ್. ಓಕೆ ಸರ್. ಸರ್ ಅವ್ರ ಅಡ್ರೆಸ್ ಇಲ್ಲ, ನಂಬರ್ ಇದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ತಿಳ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ಮಮ್ಮಿ, ಬಂದ್ಯಾಪ್ಪ? ನನಗೆ ರಕ್ತ ಕೊಟ್ಟವ್ರ ಅಡ್ರೆಸ್ಸು ತಗೊಂಡ್ ಬಂದ್ಯಾ? ಅಡ್ರೆಸ್ ಗೊತ್ತಾಗ್ಲಿಲ್ಲ ಮಮ್ಮಿ, ಆದರೆ ಅವ್ರ ಫೋನ್ ನಂಬರ್ ಸಿಕ್ಕಿದೆ. ಹೌದಾ? ಹಾಗಾದ್ರೆ ಒಂದ್ಸಲ ಫೋನ್ ಮಾಡಪ್ಪ, ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಮಮ್ಮಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಯಾರು ಫೋನ್ ಮಾಡಿದ್ರು? ಅಣ್ಣ ಫೋನ್ ಮಾಡ್ತಿದ್ದಾನೆ. ಹಲೋ. ಹಲೋ, ನನ್ನ ಹೆಸರು ಅಶೋಕ್ ಅಂತ. ನನ್ನ ಮಮ್ಮಿಗೆ ನೀವು ಬ್ಲಡ್ ಕೊಟ್ಟಿದ್ರಲ್ಲ, ನೆನಪಾಯ್ತಾ? ಅಮ್ಮ ಹೇಗಿದ್ದಾರೆ ಇವಾಗ? ಚೆನ್ನಾಗಿದ್ದಾರೆ. ಅಮ್ಮ ನಿಮ್ಮ ಹತ್ರ ಒಂದ್ಸಲ ಮಾತಾಡಬೇಕು ಅಂದಿದ್ರು. ಮಾತಾಡ್ರಿ. ಸರಿ ಕೊಡಿ, ಮಾತಾಡ್ತೀನಿ. ಹಾ. ನೀವ್ ನನಗೆ ದೇವ್ರ ಹಾಗಪ್ಪ. ಸಮಯಕ್ಕೆ ದೇವ್ರ ಹಾಗೆ ಬಂದು ನನಗೆ ರಕ್ತ ಕೊಟ್ಟು ನನ್ನ ಪ್ರಾಣನ ಕಾಪಾಡಿದ್ದೀರಾ. ಅಂಥ ದೇವರಿಗೆ ನಮಸ್ಕಾರ ಮಾಡಿದ್ರೆ ತಪ್ಪೇನಿದೆಯಪ್ಪ? ನಿಮ್ಮ ಆರೋಗ್ಯ ಹೇಗಿದೆಯಮ್ಮ? ಪರವಾಗಿಲ್ಲಪ್ಪ, ಆರೋಗ್ಯವಾಗಿದ್ದೀನಿ. ಸಮಯಕ್ಕೆ ನನಗೆ ರಕ್ತ ಕೊಟ್ಟು ನನ್ನನ್ನು ಬದುಕಿಸಿರೋ ನಿಮ್ಮಿಬ್ರನ್ನ ಕೂಡ ನೋಡಬೇಕು ಅಂತ ನಿಮ್ಮ ಮನೆಗೆ ಬರಬೇಕು ಅಂತ ಅನ್ಕೊಂಡೆ. ಆದ್ರೆ ದೇಹ ಸಹಕರಿಸ್ತಾ ಇಲ್ಲ, ಅದಕ್ಕೆ ಬರೋಕ್ಕಾಗ್ತಾ ಇಲ್ಲಪ್ಪ. ಅಯ್ಯೋ ಪರವಾಗಿಲ್ಲಮ್ಮ, ನೀವು ಬರದೇನು ಬೇಡ ಬಿಡಿ. ನೀವು ಆರೋಗ್ಯವಾಗಿರೋದೇನೆ ನಮಗೆ ಬೇಕಮ್ಮ. ನೀನ್ ಹೀಗೆ ಅಮ್ಮ ಅಮ್ಮ ಅಂತ ಕರೀತಿದ್ರೆ ನನ್ನ ಮಕ್ಕಳೇ ನನ್ನನ್ನ ಕರೆದಾಗ ಅನಿಸ್ತಿದ್ಯಪ್ಪ. ನಾನು ನಿಮ್ಮ ಮಗ ಅಂತಾನೆ ಅನ್ಕೊಳ್ಳಿ. ಸಂತೋಷನಪ್ಪ, ತುಂಬಾ ಸಂತೋಷ. ಒಂದ್ಸಲ ನಿಮ್ಮನ್ನ ನೋಡ್ಬೇಕು ಅನಿಸ್ತಿದ್ಯಪ್ಪ. ನಿಮ್ಗೇನು ಅಭ್ಯಂತರ ಇಲ್ಲದೆ ಇದ್ರೆ ಒಂದ್ಸಲ ನಮ್ಮ ಮನೆಗೆ ಬಂದು ಹೋಗ್ತೀರಾ? ಅಂದ್ರೆ ಅದು ಅಭ್ಯಂತರ ಅಂದ್ರೆ ಅದು ನಿಮ್ಮಂತ ಹಿರಿಯರ್ನ ಬಂದು ನೋಡೋದಿಕ್ಕೆ ನಮ್ಗೇನು ಅಭ್ಯಂತರ ಇರುತ್ತಮ್ಮ. ನಾನು ನಿಮ್ ಸೊಸೆನಮ್ಮ.
ಅಂದ್ರೆ ಅವ್ರು ನಿಮ್ಮನ್ನ ಅಮ್ಮ ಅಂತ ಕರೆದ್ರಲ್ವಾ, ಆಗ ನಾನ್ ನಿಮ್ಗೆ ಸೊಸೆನೇ ಆಗ್ಬೇಕಲ್ಲ. ನೀವಿಷ್ಟು ಅಭಿಮಾನದಿಂದ ಮಾತಾಡ್ತಿದ್ರೆ ನನ್ನ ಸ್ವಂತ ಮಗ ಸೊಸೆ ಹತ್ರ ನಾನು ಮಾತಾಡ್ತಿದ್ದೀನೇನೋ ಅನ್ನಿಸ್ತಿದೆ. ಅದು ನಮ್ಮ ಅದೃಷ್ಟ. ಟೈಮ್ ಮಾಡ್ಕೊಂಡು ನೀನೊಂದ್ಸಲ ನಿನ್ ಗಂಡನ್ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕಮ್ಮ. ನಿಮ್ಮನ್ನ ಕಣ್ಣಾರೆ ನೋಡೋವರೆಗೂ ನನಗೆ ತೃಪ್ತಿ ಆಗಲ್ಲ. ಬರ್ತೀವಮ್ಮ, ಬರ್ತೀವಿ, ಖಂಡಿತ ಬರ್ತೀವಿ. ಯಾವಾಗ ಬರ್ತೀವಿ ಅಂತ ಮತ್ತೆ ಫೋನ್ ಮಾಡಿ ಹೇಳ್ತೀವಿ. ಸರಿನಮ್ಮ, ತುಂಬಾ ಸಂತೋಷ. ಇಡ್ತೀನಮ್ಮ. ಸರಿ ಅಮ್ಮ. ಬರ್ತೀನಿ ಅಂದ್ರಪ್ಪ, ಖಂಡಿತ ಬರ್ತಾರೆ. ಏನ್ ಶ್ಯಾಮ ಇದು? ನಾವು ಅಮ್ಮನ ಮುಂದೆ ಹೇಗೆ ಹೋಗೋದು? ಹೇಗಾದ್ರೂ ಹೋಗ್ಲೇಬೇಕ್ರಿ. ಅತ್ತೆ ನಮ್ಮನ್ನ ನೋಡ್ಬೇಕು ಅಂತ ಹೇಳಿದ್ರಲ್ಲ, ಹೋಗ್ಲೇಬೇಕು. ಅಲ್ಲಿ ಹೋದ್ರೆ ಮಾವನ ಆರೋಗ್ಯ ಈಗ ಹೇಗಿದೆ ಅಂತ ನಾವು ನಮ್ ಕಣ್ಣಾರೆ ನೋಡ್ಬೋದು. ಕರೆಕ್ಟೇ ಶ್ಯಾಮ, ಆದ್ರೆ ಹೇಗೆ ಹೋಗೋದು ಅಂತ ಅರ್ಥ ಆಗ್ತಾ ಇಲ್ಲ. ನಾವ್ ಹೇಗ್ ಹೋಗೋದು ಅಂತ ಯೋಚನೆ ಮಾಡೋಣ. ನಾವು ಮಾತ್ರ ಅಲ್ಲಿ ಹೋಗ್ಲೇಬೇಕು. ಅತ್ತೆ, ಸ್ವಲ್ಪ ಊಟ ಮಾಡಿ. ಬೇಡಮ್ಮ, ಬೇಡ. ಬೇಡ ಅಂದ್ರೆ ಹೇಗತ್ತೆ? ನೀವು ವೆಜಿಟೇಬಲ್ಸ್, ಫ್ರೂಟ್ ಜ್ಯೂಸ್, ಊಟ ಟೈಮ್ ಪ್ರಕಾರ ಮಾಡಬೇಕು ಅಂತ ಡಾಕ್ಟರ್ ಹೇಳಿದಾರಲ್ವಾ? ಡಾಕ್ಟರ್ ಮಾತನ್ನ ಕೇಳಿದ್ರೆ ತಾನೆ ನಿಮ್ಗೆ ಸುಸ್ತು ಬೇಗ ಕಡಿಮೆ ಆಗುತ್ತೆ. ನೀವ್ ಹೀಗೆ ಬೇಡ ಅಂದ್ರೆ ಮಾತ್ರ ನಾನು ಸುಮ್ನಿರಲ್ಲ ಅತ್ತೆ. ಡಾಕ್ಟರ್ ಹೇಳಿದ್ದನ್ನೇ ನೀವು ತಿನ್ಬೇಕು, ಕುಡಿಬೇಕು ಅಷ್ಟೇ. ಕಂದ ಅಶೋಕ್, ಏನ್ ಮಮ್ಮಿ? ನಿಮ್ಮಪ್ಪ ಹೀಗೆ ಮಂಚ ಹಿಡ್ದಾಗಿಂದ ಫ್ಯಾಕ್ಟ್ರಿ ಕೆಲಸಗಳೆಲ್ಲ ನಿಧಾನ ಆಗ್ಬಿಟ್ಟಿದೆ. ಅರುಣ್ ನೋಡಿದ್ರೆ ಫಾರಿನ್ಗೆ ಹೋಗಿದ್ದಾನೆ. ಇನ್ನು ನಿನ್ ಚಿಕ್ಕ ತಮ್ಮ ಅಂತೂ ಮನೆ ಬಿಟ್ಟೇ ಹೋಗಿದ್ದಾನೆ. ಇರೋನು ನೀನೊಬ್ನೇ. ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ನೀನೊಬ್ನೇ ನೋಡ್ಕೋಬೇಕು. ನಾಳೆಯಿಂದ ಫ್ಯಾಕ್ಟ್ರಿಗೆ ಹೋಗೋಕೆ ಶುರು ಮಾಡು ಕಂದ. ಸರಿ ಮಮ್ಮಿ. ಇಷ್ಟು ದಿನ ನೀವು 4 ಜನ ಸೇರಿ ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ನೋಡ್ಕೋತಿದ್ರಿ. ಈಗ ನೀನು ಒಂಟಿ ಆಗ್ಬಿಟ್ಟಿದೀಯ. ಒಬ್ಬನ ಮೇಲೇನೆ ಇಷ್ಟೊಂದು ಭಾರ ಹೊರಿಸ್ಬೇಕಾಗಿದೆ. ಆದರೆ ಬೇರೆ ದಾರಿ ಇಲ್ಲ. ಪರವಾಗಿಲ್ಲ ಮಮ್ಮಿ, ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ನಾನು ನೋಡ್ಕೋತೀನಿ. ನೀವು ಆರಾಮಾಗಿರಿ. ನೀವು ಆ ವಿಷಯಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಅವ್ರಿಗಲ್ಲ, ನನಗೆ. ನನ್ನ ಕೈಗೆ ಬರ್ಬೇಕಾಗಿದ್ದ ಫ್ಯಾಕ್ಟ್ರಿ ಕಂಟ್ರೋಲು ನಿನ್ನ ಕೈಗೆ ಬರ್ತಿದ್ಯಲ್ಲ, ಅದಕ್ಕೆ ನನಗೆ ಟೆನ್ಷನ್ ಆಗ್ತಿದೆ.
ಹಲೋ ಹಲೋ ಯಾರು? ನಾನು ವರ್ಮಾ ಅವ್ರ ಹೆಂಡತಿ ಮಾತಾಡ್ತಿದ್ದೀನಿ. ಪರವಾಗಿಲ್ಲ ಹೇಳಿ. ಹೌದಾ? ಹಾಗ ಯಾವಾಗ? ಓಕೆ ಓಕೆ ಸರಿ, ನನ್ನ ಮಗನ್ಗೆ ಹೇಳ್ತೀನಿ. ನೀವೇನ್ ಗಾಬರಿ ಆಗ್ಬೇಡ್ರಿ. ಅಶೋಕ್ ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು ಅಷ್ಟೇ. ನೀವು ಆರಾಮಾಗಿ ಮಲ್ಕೊಳ್ಳಿ. ಅಶೋಕ್ಗೆ ಅವನ ಫ್ರೆಂಡ್ ಫೋನ್ ಮಾಡಿದ್ದ ಅಂತ ಹೇಳ್ಬರ್ತೀನಿ. ಅಶೋಕ್ ಕಂದ, ಅಶೋಕ್ ಅಶೋಕ್ ಏನ್ ಮಮ್ಮಿ? ಕಲ್ಕತ್ತಾ ಬ್ರಾಂಚ್ ಮ್ಯಾನೇಜರ್ ಈಗಷ್ಟೇ ನಿಮ್ ಡ್ಯಾಡಿ ಫೋನ್ಗೆ ಕಾಲ್ ಮಾಡಿದ್ರು. ಹೌದಾ? ಯಾಕೆ ಮಾಡಿದ್ರು? ಅಲ್ಲಿರೋ ಬ್ರಾಂಚಲ್ಲಿ ಏನೋ ಪ್ರಾಬ್ಲಮ್ ಶುರುವಾಗಿದೆಯಂತೆ. ವರ್ಕರ್ಸ್ಗೂ ಮ್ಯಾನೇಜರ್ಸ್ಗೂ ಮಧ್ಯೆ ಏನೋ ಗಲಾಟೆ ಆಯ್ತಂತೆ. ಮ್ಯಾನೇಜರ್ ಮೇಲೆ ವರ್ಕರ್ ಕೈ ಮಾಡಿದ್ನಂತೆ. ಮ್ಯಾನೇಜರ್ ಕೂಡ ಅದಕ್ಕೆ ತಿರುಗಿ ಹೊಡೆದಿದ್ದಾರಂತೆ. ವರ್ಕರ್ಸ್ ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ತೀವಿ ಅಂತ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೆದರಿಸ್ತಿದಾರಂತೆ. ನೀನ್ ತಕ್ಷಣ ಹೋಗದೆ ಇದ್ರೆ ಮ್ಯಾಟರ್ ತುಂಬಾ ಸೀರಿಯಸ್ ಆಗೋ ಹಾಗಿದೆಯಂತೆ. ಅಯ್ಯಯ್ಯೋ, ಇದೇನತ್ತೆ ಹೀಗಾಗೋಯ್ತು? ಬಾವ ಹೋಗದೆ ಇದ್ರೆ ಅಲ್ಲಿ ಪ್ರಾಬ್ಲಮೇ ಸಾಲ್ವ್ ಆಗಲ್ಲ. ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಅಂದ್ರೆ ತುಂಬಾ ದೊಡ್ಡ ವಿಷಯ ಆಗುತ್ತೆ. ಅಷ್ಟು ದೂರ ಹೋಗದೆ ಇರ್ಬೇಕು ಅಂದ್ರೆ ಭಾವ ಈಗ್ಲೇ ಹೊರಡ್ಬೇಕು. ಹೌದು ಐಶ್ವರ್ಯ, ನಾನು ಈಗಲೇ ಹೊರಡ್ತೀನಿ. ಇನ್ 2 hours ಅಲ್ಲಿ ಕೋಲ್ಕತ್ತಾ ಫ್ಲೈಟ್ ಇದೆ. ನೀವ್ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ನಾನ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. ಸರಿ ಐಶ್ವರ್ಯ. ವೈದೇಹಿ ಬಾ, ಬ್ಯಾಗ್ ರೆಡಿ ಮಾಡಬೇಕು. ಹಾ ಸರಿ, ಬನ್ನಿ. ಏನು ಎಲ್ಲ ಒಂದೇ ಸಲ ಬಂದು ಬೀಳ್ತಿದೆ. ಬಂದು ಬೀಳಿಲ್ಲ, ಬೀಳೋ ಹಾಗೆ ನಾನೇ ಮಾಡ್ದೆ ಅತ್ತೆ. ಏಯ್, ಬಾಯ್ ಮುಚ್ಚು. ನಿನ್ನ ಅಪ್ಪ ಅಮ್ಮ ಬರೋ ತನಕ ನೀನ್ ಬಾಯ್ ಬಿಟ್ಯೋ, ಸೂಜಿ ದಾರ ತಗೊಂಡ್ಬಂದ್ ನಿನ್ ಬಾಯ್ ಹೊಲ್ಬಿಡ್ತೀನಿ. ಹುಷಾರ್. ಸಂಧ್ಯಾ 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 ಅಮ್ಮ ಮಗಳೇ ಸಂಧ್ಯಾ. ಸಂಧ್ಯಾ, ನಿಂತ್ಕೊಳ್ಳಿ. ಇದೇನ್ ಮನಜಾಕ್ಷಿ, ಸ್ಕೂಲಿಂದ ನನ್ ಮಗಳನ್ ಕರ್ಕೊಂಬಂದ್ಯಂತೆ, ಯಾಕೆ? ಯಾಕ ನಿಮ್ ಕಷ್ಟ ಕಡಿಮೆ ಮಾಡೋಣ ಅಂತ? ನಮ್ ಕಷ್ಟ ಯಾಕೆ ಕಡಿಮೆ ಮಾಡ್ಬೇಕು? ಏನಿದ್ಯಾ ಪಾಪ, ದಿನ ನಿಮ್ ಪಾಪುನ
ಸ್ಕೂಲಿಗೆ ಬಿಡೋದಕ್ಕೆ, ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ ಅಷ್ಟು ದೂರದಿಂದ ಕಷ್ಟಪಟ್ಟು ಬರ್ತಿರಲ್ಲ. ನಾಳೆಯಿಂದ ನಿಮ್ ಪಾಪುಗೋಸ್ಕರ ನೀವು ಸ್ಕೂಲ್ಗೆ ಹೋಗೋದ್ ಬೇಡ. ಯಾಕೆ ವನಜಾಕ್ಷಿ? ಯಾಕಾ? ನೀವ್ ನನ್ನ ಹತ್ರ ತಗೊಂಡಿರೋ ಸಾಲನ ಬಡ್ಡಿ ಸಮೇತ ತೀರ್ಸೋ ತನಕ ನಿಮ್ ಪಾಪು ಸ್ಕೂಲಿಗೆ ಹೋಗಲ್ಲ. ಏನು ಹಾಗ್ ಮುಖ ಮುಖ ನೋಡ್ಕೋತಿದ್ದೀರಾ? ಅರ್ಥ ಆಗ್ಲಿಲ್ವಾ?